So, hello dear students. Now I'd like to continue the last class discussion. So today I would like to explain you. So in my earlier class I explained you the indirect taxes existing in India before GST. Now I would like to explain you. The disadvantages of the indirect taxes which were existing before GST. So today we'll discuss on disadvantages. Disadvantages of indirect taxes. The first disadvantage of the indirect taxes is cascading effect. Cascading effect. So one of the important disadvantages of the indirect taxes which were existing before GST, the first one is cascading effect. So first we will discuss what is cascading effect. Cascading effect means tax on tax. If there is a tax on tax, that effect is called as cascading effect. So we found cascading effect in earlier indirect taxes. I will explain you with one example. Say manufactured goods worth rupees 1 lakh. Say his total cost. Total cost of the manufacturing of a particular commodity or thing is 1 lakh. Say he has added his profit say 20,000. So 1 lakh 20,000. So after manufacturing the goods, he has to pay excise duty. So excise duty. So assume it is 10%. So 10% of what? 1 lakh 20,000. So it will come 12,000. So total 1 lakh 32,000. So after paying the excise duty, now he will sell the goods. Say he has sold the goods. Now after selling the goods, he is liable to pay VAT. Say he has sold within Karnataka, so he is liable to pay KVAT. So assume that the KVAT rate is 10%. So here the KVAT is calculated on 1,32,000. So it will come 13,200. So total cost is 1,45,200. So this is the selling price where the manufacturer is going to sell to the consumer, either maybe wholesaler or retailer or final consumer. So here what we found, there are two taxes. One excise duty 12,000 and second one KVAT 13,200. This 13,200 is the result of tax on tax. So this effect is called as what? Cascading effect. This effect is known as cascading effect. So ನೋಡ್ರಿ ನಾವು ಇಂಡೈರೆಕ್ಟ್ ಟ್ಯಾಕ್ಸಸ್ ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. GST ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸೊ ಭಾರತದಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಯಾವ ಇದ್ದು ಅನ್ನೋದು ನಾನು ಲಾಸ್ಟ್ ಕ್ಲಾಸ್ದಲ್ಲಿ ಹೇಳಿದ್ದೇನೆ. ಅದು ಕಸ್ಟಮ್ಸ್ ಡ್ಯೂಟಿ ಇರ್ಬೋದು, ಎಕ್ಸೈಸ್ ಡ್ಯೂಟಿ ಇರ್ಬೋದು, ಅಥವಾ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಇರ್ಬೋದು, ಸ್ಟೇಟ್ ಸೇಲ್ಸ್ ಟ್ಯಾಕ್ಸ್ ಇರ್ಬೋದು, ಸರ್ವಿಸ್ ಟ್ಯಾಕ್ಸ್ ಇರ್ಬೋದು. ಇಂಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಇಂಡೈರೆಕ್ಟ್ ಟ್ಯಾಕ್ಸಸ್ ಏನಿದ್ದಿಲ್ಲ ಇಂಡಿಯಾದಾಗ, ಅವುಗಳ ಕೆಲವೊಂದು ಅನಾನುಕೂಲತೆಗಳು ಇದ್ದು. ಮೊದಲ ಎಲ್ಲ ಅನಾನುಕೂಲತೆಗಳ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ಎಲ್ಲ ಅನಾನುಕೂಲತೆಯೊಳಗೆ ಫಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಕ್ಯಾಸ್ಕೇಡಿಂಗ್ ಇಫೆಕ್ಟ್. ಏನು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂದ್ರೆ ಏನು? ತೆರಿಗೆ ಮೇಲೆ ತೆರಿಗೆ. ಸೊ ಮೊದಲೇನು ಇಂಡೈರೆಕ್ಟ್ ಟ್ಯಾಕ್ಸಸ್ ಇದ್ದಿಲ್ಲ, ಅವನ್ನ ನಾವು ಗಮನಿಸಿದಾಗ ನಾವಲ್ಲಿ ಏನು ಕಂಡು ಬರ್ತೇವೆ ರೀ? ತೆರಿಗೆ ಮೇಲೆ ತೆರಿಗೆ. ನಾವು ಉತ್ಪಾದನೆ ಮಾಡಿದಂಥ ವ್ಯಾಲ್ಯೂ ಮೇಲೆ ತೆರಿಗೆ ಇರ್ತದ, ಮತ್ತು ಆ ತೆರಿಗೆ ಮೇಲೆ ಸಹ ನಾವು ತೆರಿಗೆಯನ್ನು ಕಂಡು ಬರ್ತೇವೆ. ಉದಾಹರಣೆ, ಒಬ್ಬ ಉತ್ಪಾದಕ ಏನು ಮಾಡಿದಾನ? 1 ಲಕ್ಷ ಕಿಮ್ಮತ್ತಿನ ವಸ್ತು ಉತ್ಪಾದನೆ ಮಾಡಿದಾನೆ.
ಸೊ ಅವ್ನು ಪ್ರಾಫಿಟ್ ಒಂದು 20,000 ಅಂತ ಹೇಳಿದ್ರಿ, 1,20,000 ಆಯಿತು. ಅವ್ನು ಉತ್ಪಾದನೆ ಮಾಡೋದ್ರಿಂದ ಅವ್ನು ಏನು ಕೊಡ್ಬೇಕಾಗ್ತೈತೆ ರೀ, ಎಕ್ಸೈಸ್ ಡ್ಯೂಟಿ ಕೊಡ್ಬೇಕು, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಕೊಡ್ಬೇಕು. ಸೊ ಇದು 10% ಆಯ್ತು ತಿಳ್ಕೊರಿ. ಜಸ್ಟ್ ಹಂಗೆ ಎಷ್ಟಾಗತ್ತೆ, 1,20,000 ಪ್ಲಸ್ 12,000 ಆಗ್ತದೆ. ಆ್ಯಡ್ ಮಾಡಿ 1,32,000. ದೆನ್ ನೆಕ್ಸ್ಟ್ ಕೆವ್ಯಾಟ್ ಕ್ಯಾಲ್ಕುಲೇಷನ್ ಮಾಡೋ ಮುಂದೆ ನಾವೇನು ಮಾಡ್ತೀವಿ, ಇಲ್ಲಿ ಈ 12,000 ಕೂಡಿಸಿ ಬಂದು ಎಷ್ಟೈತಿ, 1,32,000 ಐತಿ. ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂದ್ರೆ ನಾವು ಟ್ಯಾಕ್ಸ್ ಎದ್ರ ಮೇಲೆ ಕೊಟ್ಟಂಗತ್ ಹೇಳ್ರಿ, ಈ 1,20,000 ಮೇಲೇನು ಕೊಟ್ಟಂಗಾತು, ಈ 12 ಮೇಲೇನು ಕೊಟ್ಟಾರ. ಇದೇ ಯಾಕಂದ್ರೆ ನಾವು ಇಲ್ಲಿ ಬರೀ 1,20,000 ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂದ್ರೆ ಇದು ಎಷ್ಟು ಬರ್ಬೋದಿತ್ತು, 12,000. ಬಟ್ 12,000 ಬಂದಿಲ್ಲ, ಎಷ್ಟು ಬಂತು, 13,200. ಯಾಕಂದ್ರೆ ಈ 13,200 1,32,000 ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ಗೊತ್ತಲ್ಲ. ಈ 1,32,000 ಏನೈತಿ, ಒಂದು ಟ್ಯಾಕ್ಸ್ ಈಗಾಗಲೇ ಕೊಡೈತಿ, ಈ ಟ್ಯಾಕ್ಸ್ ಮೇಲೇನು ಟ್ಯಾಕ್ಸ್. ಸೊ ಈ ಒಂದು ಇಫೆಕ್ಟ್ ನಾನು ಅಕಸ್ಮಾತ್ ನೋಡ್ರಿ, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಇರ್ಲಿಲ್ಲ ಅಂದ್ರೆ ಏನಾಕಿತ್ತು, 1,00,000 ಇದು 20,000 ಪ್ರಾಫಿಟ್. ಸೊ 1,20,000 ಎಕ್ಸೈಸ್ ಡ್ಯೂಟಿ 12,000, 1,00,000. ಅಕಸ್ಮಾತ್ ನಾವು ಇದು ಕೆವ್ಯಾಟಿನ ಇಲ್ಲಿ 1,20,000 ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಲ್ಲೂ 12 ಬರ್ತೈತ್ರಿ. ಬಟ್ ಹಂಗೆ ಹೇಳಂಗಿಲ್ಲ ಅವರು, ನೀವೇನು ಎಕ್ಸೈಸ್ ಡ್ಯೂಟಿ ಕೊಡೈತಿಲ್ಲ ಅದ್ರ ಬಂದು ವ್ಯಾಲ್ಯೂ ಮೇಲೆನೇ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಹೇಳ್ತಾರೆ. ಅವಾಗ ಅದು 12 ಬರಂಗಿಲ್ಲ. ಎಷ್ಟು ಬರ್ತೈತಿ, 13,200 ಬರ್ತೈತಿ. ಯಾಕೆ 13,200 ಬಂತು, 1,200 ಯಾಕೆ ಜಾಸ್ತಿ ಆಯ್ತು, ಇದೊಂದು 12,000 ಕೂಡಿದ್ರಿಂದ. ಸೊ ಈಗ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಇರೋದಕ್ಕೆ ನಾವೇನು ಕರಿತೀವಿ, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಈ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಏನು, ಇಟ್ ಇಸ್ ದಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್. ಇಂಡೈರೆಕ್ಟ್ ಟ್ಯಾಕ್ಸಸ್ ಅದು ಬಹಳ ಇಂಪಾರ್ಟೆಂಟ್ ಒಂದು ಡಿಸ್ಅಡ್ವಾಂಟೇಜ್ ಅಂತ ನಾವು ಇಲ್ಲಿ ಕರಿತೀವಿ. ಇದರಿಂದ ಏನಾಗ್ತದೆ, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತಂದ್ರೆ ಪ್ರೈಸ್ ಜಾಸ್ತಿ ಆಗ್ತದೆ. ಸೊ ಪ್ರೈಸ್ ಜಾಸ್ತಿ ಆಗೋದ್ರಿಂದ ಸೊ ಅದೇನಾಗ್ತದೆ, ಇನ್ಫ್ಲೇಷನ್ ಆಗ್ತದೆ. ಕನ್ಸ್ಯೂಮರ್ಸ್ಗೂ ಪರ್ಚೇಸ್ ಮಾಡ್ಬೇಕಾದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪರ್ಚೇಸ್ ದಿ commodities, purchase the things. So this is the first disadvantage of the indirect taxes. ತೆರಿಗೆ ಮೇಲೆ ತೆರಿಗೆ ಗೊತ್ತಾಯ್ತಲ್ಲ. ಇನ್ನು ಎರಡನೇದ ನಾನು ನಿಮಗೆ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ. ಏನಂದ್ರೆ ಇಲ್ಲಿ ನೋಡ್ರಿ, ಮಲ್ಟಿಪಲ್ ಟ್ಯಾಕ್ಸಸ್ ಅಂತ ಹೇಳ್ತಾನೆ. So before existing the GST, now GST introduction, before existing the GST, we found multiple indirect taxes in India, such as say if a person manufactures the goods, he has to pay excise duty. If he sells within the state, he has to pay sales tax or VAT. If he sells outside the state, he has to pay CST. If he imports the goods, he has to pay Central Customs duty. See, or if he rendering the services, so he has to pay what? The service tax. So these are already explained you. See how many taxes were existing before GST. We found excise duty, central excise duty. We found the state sales tax, that is the value added tax. We found central sales tax. We found central customs duty. We found service taxes. Okay? So these are the different taxes which were existing before GST. These are considered as a disadvantage of to the dealer, because a dealer will be put in confusion. So how many taxes that he has to pay? So not only the existence of the multiple taxes we found, but even we found what? These are having different rules, different rates. See, a person has to pay so many taxes. So that is definitely that led to a confusion in the minds of the dealer or a trader or a manufacturer. So that was the another disadvantage of the indirect taxes. So ಹಲವಾರು ತೆರಿಗೆಗಳು. ಸೊ GST ಇಂಟ್ರೊಡಕ್ಷನ್ ಆಗೋಕ್ಕಿಂತ ಪೆಲ್ಲ ನಾ ಈಗಾಗಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಂದ್ರೆ
ಜಿ ಎಸ್ ಟಿ ಇಂಡೈರೆಕ್ಟ್ ಟ್ಯಾಕ್ಸ್. ಇದು ಜಿ ಎಸ್ ಟಿ ಇಂಟ್ರೊಡಕ್ಷನ್ ಆಗೋಕ್ಕಿಂತ ಪೈಲ ಭಾರತದಲ್ಲಿ ಹಲವಾರು ಇಂಡೈರೆಕ್ಟ್ ಟ್ಯಾಕ್ಸಸ್ ಇದ್ದು. ಅವು ಯಾವುದಾದಂದ್ರೆ ನಾ ಎಕ್ಸ್ಪ್ಲೇನ್ ಮಾಡಿದ್ದು ನೋಡ್ರಿ, ಕಸ್ಟಮ್ಸ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ಆಮೇಲೆ ಯಾವುದು ಸರ್ವಿಸ್ ಟ್ಯಾಕ್ಸ್, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, ಸ್ಟೇಟ್ ಸೇಲ್ಸ್ ಟ್ಯಾಕ್ಸ್, ಇವೆಲ್ಲ ಬಹಳಷ್ಟು ಇಂಡೈರೆಕ್ಟ್ ಟ್ಯಾಕ್ಸಸ್ ಇದ್ದು. ಈ ಬಹಳಷ್ಟು ಇಂಡೈರೆಕ್ಟ್ ಟ್ಯಾಕ್ಸನ್ನು ನಾವು ಏನದು ಅವು ಒಂದು ರೀತಿ ಅನಾನುಕೂಲತೆನ ಅಂತ ಕರಿತೀವಿ. ಯಾಕೆ ಅನಾನುಕೂಲತೆಗಳು? ಒಬ್ಬ ವ್ಯಾಪಾರಸ್ಥ ಅಥವಾ ಒಬ್ಬ ಉತ್ಪಾದಕ ವ್ಯಾಪಾರಸ್ಥ ಇದ್ದಂದ್ರೆ ಅವನು ಎಕ್ಸೈಸ್ ಡ್ಯೂಟಿ ಕೊಡ್ಬೇಕು, ಆಮೇಲೆ ಸೇಲ್ಸ್ ಟ್ಯಾಕ್ಸ್ ಕೊಡ್ಬೇಕು, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಕೊಡ್ಬೇಕು, ಅಥವಾ ಗೂಡ್ಸ್ ಇಂಪೋರ್ಟ್ ಮಾಡಿದ್ದಂದ್ರೆ ಇಂಪೋರ್ಟ್ ಡ್ಯೂಟಿ ಕೊಡ್ಬೇಕು, ಕಸ್ಟಮ್ಸ್ ಡ್ಯೂಟಿ ಕೊಡ್ಬೇಕು, ಅಥವಾ ಸರ್ವಿಸ್ ಕೊಡತ್ತಿದ್ದಂದ್ರೆ ಸರ್ವಿಸ್ ಟ್ಯಾಕ್ಸ್ ಕೊಡ್ಬೇಕು. ಸೊ ಇವನ್ನೆಲ್ಲ ಈಗ ಅಂದ್ರೆ ಒಬ್ಬ ವ್ಯಕ್ತಿ ಹಲವಾರು ಅವನು ತೆರಿಗೆಗಳನ್ನ ಪಾವತಿ ಮಾಡೋದು ಬೇಕಾಗಿತ್ತು. ಅಂದರೆ ಇದು ಹಲವಾರು ತೆರಿಗೆಗಳನ್ನು ಪಾವತಿ ಮಾಡಬೇಕಾದ್ರೆ ಆ ತೆರಿಗೆಗೆ ಸಂಬಂಧಪಟ್ಟಂತೆ ಅವನು ನಿಯಮಗಳನ್ನು ಪಾಲಿಸಬೇಕು, ಆ ತೆರಿಗೆಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಪಾಲಿಸಬೇಕಾಗುತ್ತೆ. ಈ ಹಲವಾರು ತೆರಿಗೆಗಳನ್ನೇ ಒಂದು ರೀತಿ ಒಬ್ಬ ವ್ಯಾಪಾರಸ್ಥನಿಗೆ ಅಥವಾ ಒಬ್ಬ ಉತ್ಪಾದಕನಿಗೆ ಏನಾಗ್ತಿತ್ತು, ಕನ್ಫ್ಯೂಷನ್ ಆಗ್ತಿತ್ತು. ಸೊ ಇವನು ನಾವು ಏನು ಕರಿತೀವಿ, ಒಂದು ಡಿಸ್ಅಡ್ವಾಂಟೇಜಸ್ ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಒನ್ ಅಂತಂದ್ರೆ ಕಾಂಪ್ಲೆಕ್ಸಿಟೀಸ್ ಇನ್ ದ ಮೈಂಡ್ಸ್ ಆಫ್ ದಿ ಡೀಲರ್. ನೋಡ್ರಿ, ಒಬ್ಬ ಉತ್ಪಾದಕ ಒಂದು ಫ್ಯಾಕ್ಟ್ರಿ ತೆಗೆದಂದ್ರೆ ಅವನ ಏನು ಮಾಡ್ಬೇಕು ಹೇಳ್ರಿ, ಮೊದಲ ಸೆಂಟ್ರಲ್ ಎಕ್ಸೈಸ್ದಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ನೆಕ್ಸ್ಟ್ ಸ್ಟೇಟ್ ಸೇಲ್ಸ್ ಟ್ಯಾಕ್ಸಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಆಮೇಲೆ ಸರ್ವಿಸಸ್ ಕೊಡತ್ತಿದ್ದ ಸರ್ವಿಸ್ ಟ್ಯಾಕ್ಸಸ್ ರಿಜಿಸ್ಟ್ರೇಷನ್ ಮಾಡಬೇಕು. ಹೀಗೆ ಅವನು 10 ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಅವನ್ನೆಲ್ಲ ನಿಯಮವನ್ನು ಪಾಲನೆ ಮಾಡಬೇಕಾಗ್ತದೆ. ಇದರಿಂದ ಏನಾಗ್ತಿತ್ತು, ಒಬ್ಬ ವ್ಯಾಪಾರಸ್ಥನಿಗೆ ಕಾಂಪ್ಲೆಕ್ಸಿಟಿ ಅಂದರೆ ಕನ್ಫ್ಯೂಷನ್, ಬಹಳಷ್ಟು ರೂಲ್ಸ್ ಇರೋದ್ರಿಂದ ಏನಾಗ್ತದೆ ರೀ, ಕನ್ಫ್ಯೂಷನ್ ಆಗ್ತದೆ. ಸೊ ವಿ ಫೌಂಡ್ ಕಾಂಪ್ಲೆಕ್ಸಿಟೀಸ್ ಇನ್ ದಿ taxes, indirect taxes which were existing before GST. Say a trader has to follow, a manufacturer has to follow central excise duty law, then an importer has to follow central customs law, then a trader within the state has to follow state sales tax laws, VAT rules, or if he is committing interstate sales, so he has to follow the Central Sales Tax Act rules. Like this, he has to register as well as he has to follow all these rules. So therefore, these all rules led complexities in the minds of the dealer. So this is also one of the disadvantages of the indirect taxes. Then coming to the next one, goods versus services. Goods versus services. So what do you mean by goods versus services? Say earlier, before introduction of the GST, we have seen that say customs duty and excise duty, then sales tax, these were imposed on goods. Whereas service taxes imposed on services. It is very easy to levy these duties where you are exclusively selling goods only, or exclusively manufacturing goods only. Whereas it is very easy to levy service tax where you are exclusively rendering services. But there are cases where we found in a single supply, we found the existence of both goods as well as services. If that is the case, in certain cases it is very difficult to classify
the amount of the goods supplied and the amount of the services rendered. Where it is difficult to classify the goods and services separately, then there is always confusion that whether these taxes are to be levied or service tax is to be levied. So this type of confusion is called as what? Goods versus services. ಇಲ್ಲಿ ನೋಡ್ರಿ, ಸರಕುಗಳು ಮತ್ತು ಸೇವೆಗಳು ಅವತರ ಮಧ್ಯೆ ಇರುವಂತಹ ಒಂದು ಕನ್ಫ್ಯೂಷನ್ ನಾವೇನು ಕರಿತೀವಿ ಗೂಡ್ಸ್ ವರ್ಸಸ್ ಮತ್ತು ಸರ್ವಿಸಸ್ ಅಂತ ಕರಿತೀವಿ. ಈಗ ನಾನು ವಸ್ತುಗಳನ್ನ ಅಷ್ಟೇ ಮಾರಾಟ ಮಾಡತ್ತಿದ್ದಂದ್ರೆ ಖಂಡಿತವಾಗಿ ನಾನು ಎಕ್ಸೈಸ್ ಡ್ಯೂಟಿ ಅಥವಾ ಸೇಲ್ಸ್ ಟ್ಯಾಕ್ಸ್ ಉತ್ಪಾದನೆ ಮಾಡಿದ್ರೆ ಎಕ್ಸೈಸ್ ಡ್ಯೂಟಿ ಹಾಕ್ತೇನೆ, ಆಮೇಲೆ ಮಾರಾಟ ಮಾಡಿದ್ರೆ ಸೇಲ್ಸ್ ಟ್ಯಾಕ್ಸ್ ಹಾಕ್ತಿದ್ದೆ. ಅಥವಾ ನಾನು ಬರೀ ಸೇವೆಗಳನ್ನ ಅಷ್ಟೇ ಒದಗಿಸ್ತಾ ಇದ್ದೇನೆ, ಬೇರೆದೇನು ಮಾಡ್ತಾ ಇಲ್ಲ, ಅಲ್ಲಿ ಸರ್ವಿಸ್ ಟ್ಯಾಕ್ಸ್ ಹಾಕ್ತಿದ್ದೆ. ಅವು ಅಷ್ಟೇ ಪ್ರತ್ಯೇಕವಾಗಿ ಮಾಡತ್ತಿದ್ರೆ ಏನು ಅದಕ್ಕೆ ಅಲ್ಲಿ ಯಾವ ಕನ್ಫ್ಯೂಷನ್ ಬರಂಗಿಲ್ರಿ. ಅವಾಗ ನಾವು ಗೂಡ್ಸ್ ವರ್ಸಸ್ ಸರ್ವಿಸಸ್ ಅನ್ನಬಾರ್ದನ್ನ. ಯಾಕಂದ್ರೆ ಗೂಡ್ಸ್ ಅಷ್ಟೇ ಇದ್ರೆ ಕ್ಲಿಯರ್ ಆಗಿ ನಾವು ಗೂಡ್ಸ್ ಸಂಬಂಧಪಟ್ಟಂತ ಟ್ಯಾಕ್ಸ್ ಹೇಳ್ತೀವಿ, ಸರ್ವಿಸ್ ಅಷ್ಟೇ ಇದ್ರೆ ಸರ್ವಿಸಿಗೆ ಸಂಬಂಧಪಟ್ಟಂತ ನಾವು ಟ್ಯಾಕ್ಸ್ ಹೇಳ್ತೀವಿ. ಆದ್ರೆ ಕೆಲವೊಂದು ಕೇಸ್ ಒಳಗೆ ನಾವು ಏನ್ ಕಂಡು ಬರ್ತೇವೆ ಅಂತಂದ್ರೆ ರೀ, ಗೂಡ್ಸ್ ಅನ್ನು ಇರ್ತೈತಿ ಮತ್ತೆ ಸರ್ವಿಸಸ್ ಅನ್ನು ಇರ್ತಾವ. ಏನ್ ಹೇಳ್ರಿ, ಗೂಡ್ಸ್ ಅನ್ನು ಇರ್ತೈತಿ ಮತ್ತೆ ಸರ್ವಿಸಸ್ ಅನ್ನು ಇರ್ತಾವ. ಅಂತಹ ಕೇಸ್ಗಳಲ್ಲಿ ನಮ್ಗೆ ಗೂಡ್ಸ್ದ ಎಷ್ಟು ಕಿಮ್ಮತ್ತಿದೆ, ಸರ್ವಿಸ್ದ ಎಷ್ಟು ವ್ಯಾಲ್ಯೂ ಇದೆ ಸಪ್ರೇಟ್ ಮಾಡಕ್ ಬರ್ತಂದ್ರೆ ಬಹಳ ಈಸಿ ರೀ. ಅವಾಗ ನಾವು ಗೂಡ್ಸ್ ಸಂಬಂಧಪಟ್ಟಂತೆ ಗೂಡ್ಸ್ ಟ್ಯಾಕ್ಸ್ ನಾವು ಹೇಳ್ತೀವಿ, ಸರ್ವಿಸ್ಗೆ ಸಂಬಂಧಪಟ್ಟಂತೆ ಸರ್ವಿಸ್ ಟ್ಯಾಕ್ಸಸ್ ನಾವು ಹೇಳ್ತೀವಿ. ಆದ್ರೆ ಕೆಲವೊಂದು ಕೇಸಸ್ ಒಳಗ ಇವನ್ನ ನಾವು ಕ್ಲಾಸಿಫಿಕೇಶನ್ ಡಿವೈಡ್ ಮಾಡಕ್ ಬರಂಗಿಲ್ರಿ. ಎಷ್ಟು ಅಮೌಂಟ್ ಗೂಡ್ಸ್ ಐತಿ, ಎಷ್ಟು ಅಮೌಂಟ್ ಸರ್ವಿಸಸ್ ಐತಿ, ಎಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅಲ್ಲಿ ಡಿವಿಷನ್ ಮಾಡಕ್ ಬರಂಗಿಲ್ಲಲ್ಲ, ಅವಾಗ ಕನ್ಫ್ಯೂಷನ್ ಆಗಿ ಚಾಲೂ ಮಾಡ್ತೈತಿ. ಏನು, ನಾನು ಗೂಡ್ಸ್ ಸಂಬಂಧಪಟ್ಟಂತ ಟ್ಯಾಕ್ಸ್ ಹೇರ್ಲೋ ಅಥವಾ ಸರ್ವಿಸಸ್ಗೆ ಸಂಬಂಧಪಟ್ಟಂತ ಟ್ಯಾಕ್ಸ್ ಹೇರ್ಲೋ, ಈ ರೀತಿ ಕನ್ಫ್ಯೂಷನ್ ಇತ್ತು ಮೊದಲು. ಯಾವಾಗ? ಬಿಫೋರ್ ದಿ ಇಂಟ್ರೊಡಕ್ಷನ್ ಆಫ್ ದಿ GST. ಈ ರೀತಿ ಇರುವಂತ ಒಂದು ಕನ್ಫ್ಯೂಷನ್ಗೆ ನಾವು ಕರಿತೀವಿ ಗೂಡ್ಸ್ ವರ್ಸಸ್ ಸರ್ವಿಸಸ್ ಅಂತ ಕರಿತೀವಿ. ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್ ಪಾಯಿಂಟ್. ದಟ್ ಈಸ್ goods versus services. It's nothing but in case of the composite service. Composite service means where we found the supply of goods as well as services. The best example is hotel service. So we find the supply of goods as well as services. So here, how much goods tax has to be levied, how much service tax has to be levied is little bit confusion. So therefore, this kind of the complexity is called as what? Goods versus services. ಅವು ಎರಡೂ ಒಂದೇ ಕಡೆ ಇದ್ದಾಗ ಎಷ್ಟು ಅಮೌಂಟ್ ಗೂಡ್ಸ್ ಐತಿ, ಎಷ್ಟು ಅಮೌಂಟ್ ಸರ್ವಿಸ್ ಐತಿ ಅನ್ನೋದನ್ನ ಡಿವೈಡ್ ಮಾಡೋದಕ್ಕೆ ಡಿಫಿಕಲ್ಟಿ ಏನಾಕೈತಲ್ಲ, ಆ ಒಂದು ಡಿಫಿಕಲ್ಟಿಗೆ ನಾವು ಏನು ಕರಿತೀವಿ ಗೂಡ್ಸ್ ವರ್ಸಸ್ ಸರ್ವಿಸಸ್ ಅಂತ ಕರಿತೀವಿ. ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್, ಇಟ್ ಈಸ್ dual taxes. It means on a particular single transaction we are going to find more than one taxes. So that is called as what? Dual taxes. For example, a dealer is there, he sold goods. First A sold goods to B of Karnataka. A of Karnataka sold goods to B of Karnataka, and B of Karnataka has sold C goods to C of Maharashtra. Getting? So here we find what? The supply of the goods. First supply is within the state. The next supply is outside the state. The first one is intrastate. It is called as within the state or intrastate sales, and this is called as what? Interstate sales. There is a one common transaction, sales. One is within the state, another one is outside the state. So before GST, what we found? So there is a VAT,
on this, and again on this transaction there is a central sales tax. And if goods are manufactured, again excise duty. It means more than says the same in the same moment we are going to found more than one taxes. Getting? So this is called as what? Dual taxes. So dual tax system is under disadvantage of the indirect taxes. Then coming to the next one, no VAT deduction. So in case of the certain taxes, for example central sales tax and even customs duty, there is no, and even in case of service tax, in these cases there is no VAT deduction. Getting? So this was the situation before GST. ಕೆಲವೊಂದು ಟ್ಯಾಕ್ಸಸ್ ಒಳಗೆ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಆಗ್ಬೋದು, ಕಸ್ಟಮ್ಸ್ ಡ್ಯೂಟಿ ಆಗ್ಬೋದು, ಅಥವಾ ಸರ್ವಿಸಸ್ ಟ್ಯಾಕ್ಸ್ ಇರ್ಬೋದು. ಇಲ್ಲಿ ನಾವು ಇವೆಲ್ಲ GST ಗೆ ಇಂಟ್ರೊಡಕ್ಷನ್ ಆಗೋದ ಮುಂಚೆ ಇದ್ದಿರಲ್ಲ, ಇವುಗಳಲ್ಲಿ ನಾವು ವ್ಯಾಟ್ ಡಿಡಕ್ಷನ್ ಕಂಡು ಬರ್ತಿರ್ಲಿಲ್ಲ. ಆದ್ರೆ KVAT ಇತ್ತಂದ್ರೆ ವ್ಯಾಟ್ ಡಿಡಕ್ಷನ್ ಬರ್ತೈತಿ. ಇಫ್ ಇಟ್ ಇಸ್ KVAT ವ್ಯಾಟ್ ಡಿಡಕ್ಷನ್ ಬರ್ತೈತ್ರಿ. ಮೊದಲು ಇತ್ತು, ಈಗ on these taxes there is no VAT deduction. ಇಲ್ಲಿ VAT deduction ಇಲ್ಲ. ನಿಮ್ಗೆ ಈಗ ಪ್ರಶ್ನೆ ಬರ್ಬೋದು, VAT deduction ಅಂದ್ರೆ ಏನು? VAT deduction ಬಗ್ಗೆ ನಾನು ಇನ್ನ ನಿಮ್ಗೆ ಕ್ಲಿಯರ್ ಆಗಿ ಎಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತಂದ್ರೆ ಫೀಚರ್ಸ್ ಆಫ್ ದಿ GST ಹೇಳೋ ಮುಂದೆ ನಾನು ನಿಮ್ಗೆ VAT deduction ಬಗ್ಗೆ ಹೇಳ್ತೀನಿ. ಆದರೂ ಇಲ್ಲಿ ಸ್ವಲ್ಪ ಹೇಳ್ತೀನಿ. VAT deduction ಅಂತಂದ್ರೆ ಈಗ ಮಿಸ್ಟರ್ ಎ ನೋಡ್ರಿ, ಮಿಸ್ಟರ್ ಎ ಏನು ಎ ಪ್ರಾಡಕ್ಟ್ ಒಂದು ಯಾವುದೋ ಒಂದು ಪ್ರಾಡಕ್ಟ್ನ 100 ರೂಪೀಸ್ ಸೇಲ್ ಮಾಡ್ತಾನೆ. ಅದ್ರ ಮೇಲೆ ಟ್ಯಾಕ್ಸ್ ಎಷ್ಟೈತಿ? ಒಂದು 10% ಐತಿ, 110. ಬಿ ಪರ್ಚೇಸ್ ಮಾಡಿದ. ಸೊ ಬಿ ಏನು ಮಾಡ್ತಾನೆ? ಪರ್ಚೇಸ್ ಮಾಡ್ತಾನೆ, ಅವನೊಂದು ಪ್ರಾಫಿಟ್ ಆ್ಯಡ್ ಮಾಡ್ತಾನೆ. ಎಷ್ಟು? 20, 130. ಸೊ ಇವನ ಟ್ಯಾಕ್ಸ್ ಎದ್ರ ಮೇಲೆ ಕೊಡ್ತಾನೆ ಅಂದ್ರೆ ರೀ, ಈ ಟ್ಯಾಕ್ಸ್ ಮೇಲೆ ತೆಗಿತಾರೆ, ಈ ವ್ಯಾಲ್ಯೂ ತೆಗಿತಾರೆ. ಇದನ್ನ ತೆಗೆದ್ರೆ ಎಷ್ಟಾಗ್ತದೆ ನೋಡ್ರಿ? 120 ಆಗ್ತದೆ. ಸೊ 120 ಮೇಲೆ 1 ಮಿನಿಟ್ ಎ 100 ಮಾಡಿದ್ರೆ ಪ್ರಾಫಿಟ್ ಒಂದು 20 ಐತೆ. ಸಾರಿ ಪ್ರಾಫಿಟ್ 20 ಐತೆ, 120 ಐತಿ. ಅವ್ನು ಟ್ಯಾಕ್ಸ್ ಎಷ್ಟು ಕಟ್ತಾನೆ? ಒಂದು 10% 12 ರೂಪೀಸ್ ಕಟ್ತಾನೆ, 132 ಆಯ್ತು. ಓಕೆ. ಆಮೇಲೆ ಇವನು 18 ಬಿ ಪರ್ಚೇಸ್ ಮಾಡಿದ, ಪರ್ಚೇಸ್ ಮಾಡಿ 18 ರೂಪೀಸ್ ಒಂದು ಪ್ರಾಫಿಟ್ ಹಾಕಿದ ತಿಳಿದ್ರಿ. ಎಷ್ಟಾಯ್ತು? 140 ಬರ್ತದಲ್ಲ. 140 ಒಳಗೆ ಈಗಾಗಲೇ ಟ್ಯಾಕ್ಸ್ ಎಷ್ಟು ಕೊಡೈತಿ? 12 ರೂಪೀಸ್. ಇದನ್ನ ತೆಗಿತಾರ್ರಿ. ತೆಗೆದ್ರೆ ಎಷ್ಟಾಯ್ತು? 12 ರೂಪೀಸ್ ತೆಗೆದ್ರೆ ಎಷ್ಟಾಗ್ತದೆ ನೋಡ್ರಿ? 128 ಹೌದಲ್ಲ? 128. ಸೊ 128 ಇದ್ದ ಎಷ್ಟಾಕೈತಿ? 10% 12.8 ಆಗ್ತದೆ. ಇವನು ಟ್ಯಾಕ್ಸ್ ಎಷ್ಟು ಕೊಡ್ಬೇಕ್ರಿ? 12.8 ಕೊಡ್ಬೇಕು. ಬಟ್ ಅವನ ವ್ಯಾಟ್ ಡಿಡಕ್ಷನ್ ಕೊಡ್ಲಿಲ್ಲ ಅಂದ್ರೆ 12.8 ಕೊಡ್ತಾನ ಟ್ಯಾಕ್ಸ್. ಏನ್ ಹೇಳ್ರಿ? ವ್ಯಾಟ್ ಡಿಡಕ್ಷನ್ ಕೊಡ್ಲಿಲ್ಲ ಅಂದ್ರೆ ಟ್ಯಾಕ್ಸ್ ಲೈಬಿಲಿಟಿ ಎಷ್ಟಾಕೈತೆ ಹೇಳ್ರಿ? 12.8. ವ್ಯಾಟ್ ಡಿಡಕ್ಷನ್ ಕೊಟ್ರೆ ಅವ್ನ್ ಎಷ್ಟಾಕೈತೆ ಅಂದ್ರೆ ರೀ ಬರೀ 8 ಆಗ್ತೈತಿ. ಹೆಂಗಂದ್ರೆ ವ್ಯಾಟ್ ಡಿಡಕ್ಷನ್ ಅಂದ್ರೆ ಏನ? ಇವನ್ ಲೈಬಿಲಿಟಿ ಎಷ್ಟೈತಿ? 12.8 ಐತಿ. ಈಗಾಗಲೇ ಪ್ರೀವಿಯಸ್ ಡೀಲರ್ ಇದು ಬಿ ಕೊಡ್ಬೇಕಾದ. ಪ್ರೀವಿಯಸ್ ಡೀಲರ್ ಯಾರು? ಎ. ಅವ್ನು ಎಷ್ಟು ಕೊಟ್ಟಾನ್ರಿ? 12. ಅವ್ನು ಏನು ಕೊಟ್ಟಿರ್ತಾನ ಅದನ್ನ ಮೈನಸ್ ಮಾಡ್ತಾರೆ. ಈ ಮೈನಸ್ ಮಾಡೋದಕ್ಕೆ ನಾವೇನ್ ಕರಿತೀವಿ? ಇವಂದು ಲೈಬಿಲಿಟಿ ಎಷ್ಟು ಬಂತು? 12.8. ಹೀಸ್ ಲೈಬಿಲಿಟಿ ಇಸ್ 12.8 ಅಂಡ್ ದ ಟ್ಯಾಕ್ಸ್ ಪೇಡ್ ಬೈ ದ ಪ್ರೀವಿಯಸ್ ಡೀಲರ್ ಇಸ್ 12. ಈ 12 ರೂಪೀಸ್ ನ ಮೈನಸ್ ಮಾಡಿ ಕೊಡೋದಕ್ಕೆ ನಾವೇನ್ ಕರಿತೀವಿ? ವ್ಯಾಟ್ ಡಿಡಕ್ಷನ್ ಅಂತ ಕರಿತೀವಿ. ಇದು ಎಲ್ಲಿತ್ತಂದ್ರೆ ಈ KVAT ಒಳಗೆ ಅಷ್ಟೇ ಇತ್ರಿ. ಎಲ್ಲಿ ಇರ್ಲಿಲ್ಲ ಅಂತಂದ್ರೆ
CST ಒಳಗೆ ಇರಲಿಲ್ಲ, ಕಸ್ಟಮ್ಸ್ ಡ್ಯೂಟಿ ಒಳಗೆ ಇರಲಿಲ್ಲ, ಸರ್ವಿಸ್ ಟ್ಯಾಕ್ಸಸ್ ಒಳಗೆ ಇರಲಿಲ್ಲ. ಕೆಲವೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್ ಒಳಗೆ ವ್ಯಾಟ್ ಡಿಡಕ್ಷನ್ ಇರಲಿಲ್ಲ. ಇದು ಸಹ ನಾವೇನು ಕರಿತೀವಿ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್. ಈ ಸಿಸ್ಟಮ್ ಇನ್ನ ನಾನು ನಿಮ್ಗೆ ಎಲ್ಲಿ ಫೀಚರ್ಸ್ ಆಫ್ GST ಹೇಳೋ ಮುಂದೆ ನಾನು ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಹೇಳ್ತೀನಿ. ಫಸ್ಟ್ ಏನು ನೀವು ಅರ್ಥ ಮಾಡ್ಕೋರಿ, ವ್ಯಾಟ್ ಡಿಡಕ್ಷನ್ ಅಂದ್ರೆ ಒಬ್ಬ ವ್ಯಕ್ತಿ ನೋಡಿ ಬಿ ದ ಟ್ಯಾಕ್ಸ್ ಲೈಬಿಲಿಟಿ 12.8. ಅವ್ನು ತನ್ನ ಟ್ಯಾಕ್ಸ್ ಕೊಡೋಕ್ಕಿಂತ ಮುಂಚೆ ಅವ್ನ ಹಿಂದಿನ ಡೀಲರ್ ಎಷ್ಟು ಕೊಟ್ಟಿದ್ದ ಅದನ್ನ ಮೈನಸ್ ಮಾಡಿ ಕೊಟ್ರೆ ಅದಕ್ಕೆ ವ್ಯಾಟ್ ಡಿಡಕ್ಷನ್ ಅಂತಾರೆ. ಈ ಮೈನಸ್ ಮಾಡೋ ಪ್ರೊವಿಷನ್ ಎಲ್ಲಿ ಇರ್ಲಿಲ್ಲ ಹೇಳ್ರಿ? CST ಒಳಗೆ ಇರಲಿಲ್ಲ, ಕಸ್ಟಮ್ಸ್ ಡ್ಯೂಟಿ ಒಳಗೆ ಇರಲಿಲ್ಲ, ಆಮೇಲೆ ಸೇಲ್ಸ್ ಟ್ಯಾಕ್ಸ್ ಒಳಗೆ ಇರಲಿಲ್ಲ. ಇವು ಇರದೇ ಇದ್ರಿಂದ ಅವು ಸಹ ನಾವೇನು ಕರಿತೀವಿ, ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ನೋ ವ್ಯಾಟ್ ಡಿಡಕ್ಷನ್, ಇಸ್ ನೋ ವ್ಯಾಟ್ ಡಿಡಕ್ಷನ್. ವ್ಯಾಟ್ ಡಿಡಕ್ಷನ್ ಇಲ್ಲಿ ಇಲ್ಲ ಕೆಲವೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್. ದೆನ್ ಎಲ್ಲಿ ವ್ಯಾಟ್ ಡಿಡಕ್ಷನ್ ಇರಂಗಿಲ್ಲಲ್ಲ, ನೆನಪಲ್ಲಿಟ್ಕೋರಿ, ಎಲ್ಲಿ ವ್ಯಾಟ್ ಡಿಡಕ್ಷನ್ ಇರಂಗಿಲ್ಲ ಅಲ್ಲಿ ಡೆಫಿನೆಟ್ಲಿ ಏನಿರ್ತೈತಿ, ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇರ್ತೈತಿ. ವಿ ಫೌಂಡ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇನ್ ದ್ಯಾಟ್ ಟ್ಯಾಕ್ಸ್ ವೇರ್ ದರ್ ಇಸ್ ನೋ ಪ್ರೊವಿಷನ್ ಆಫ್ ವ್ಯಾಟ್ ಡಿಡಕ್ಷನ್. ವ್ಯಾಟ್ ಡಿಡಕ್ಷನ್ ಎಲ್ಲಿ ಇರಂಗಿಲ್ಲಲ್ಲ ಹೌದದ ಅಲ್ಲಿ ನಾವೇನು ಕಂಡು ಬರ್ತೇವ್ರಿ, ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅನ್ನು ನಾವಲ್ಲಿ ಕಂಡು ಬರ್ತೇವೆ. ಗುರ್ತಾಯ್ತಲ್ಲ? ಆಮೇಲೆ ವ್ಯಾಟ್ ಡಿಡಕ್ಷನ್ ಇರದೇ ಇದ್ದಕ್ಕೆ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಕಂಡು ಬರ್ತೇವೆ. ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇರೋದ್ರಿಂದ ಅಲ್ಲಿ ಒಂದೊಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಇನ್ಕ್ರೀಸ್ ಇನ್ ಪ್ರೈಸಸ್ ಆಫ್ ಗೂಡ್ಸ್ and ಸರ್ವಿಸಸ್. ನೋಡ್ರಿ, ನಾನು ಅವಾಗ ಒಂದು ಲಾಸ್ಟ್ ಎಕ್ಸಾಂಪಲ್ ಹೇಳಿಲ್ಲ, ವ್ಯಾಟ್ ಡಿಡಕ್ಷನ್ ಇತ್ತಂದ್ರೆ ಟ್ಯಾಕ್ಸ್ ಎಷ್ಟು ಕೊಡ್ತಿದ್ರಿ? 0.8. ವ್ಯಾಟ್ ಡಿಡಕ್ಷನ್ ಇರ್ಲಿಲ್ಲ ಅಂದ್ರೆ 12.8. ಸೊ 12.8 ನಾವು ಟ್ಯಾಕ್ಸ್ ಹೆಚ್ಚು ಮಾಡಿದ್ರೆ ಪ್ರೈಸ್ ಅನ್ನು 12 ರೂಪೀಸ್ ಜಾಸ್ತಿ ಆದಂಗ್ರಿ. ಗೊತ್ತಾದಲ್ಲ? ಸೊ ಹೀಗೆ ಪ್ರತಿಯೊಂದು ಸ್ಟೇಜ್ ನಾವು ಟ್ಯಾಕ್ಸ್ ಮ್ಯಾಗ ಟ್ಯಾಕ್ಸ್ ಕೊಟ್ಕೊಂಡು ಹೋದ್ವು ಅಂದ್ರೆ ಪ್ರತಿಯೊಂದು ಸ್ಟೇಜಲ್ಲಿ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇತ್ತಂದ್ರೆ, ವ್ಯಾಟ್ ಡಿಡಕ್ಷನ್ ಇರ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಏನಾಕೈತ್ರಿ, ಪ್ರೈಸ್ ಮ್ಯಾನುಫ್ಯಾಕ್ಚರರ್ದಿಂದ ಕಸ್ಟಮರ್ಗೆ ರೀಚ್ ಆಗೋ ತನಕ ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಇಷ್ಟೆಲ್ಲ ಟ್ಯಾಕ್ಸ್ ಕೊಡ್ಕೋದು ಬರ್ತಂದ್ರೆ ಇಲ್ಲಿ ಪ್ರೈಸ್ ಅಲ್ಟಿಮೇಟ್ಲಿ ಯಾವ ವಸ್ತು ನಮಗೆ 110 ರೂಪಾಯಿಗೆ ಸಿಗಬೇಕಾಗಿತ್ತಲ್ಲ ಅದ ವಸ್ತು ಎಷ್ಟಕ್ಕೆ ಸಿಗಬೇಕಾಗೈತೆ ಅಂತ ಕಸ್ಟಮರ್ ಕೈಯಾಗ 160, 170ಕ್ಕೆ ಚಲೋ ಮಾಡ್ತದ. ಅಂದ್ರೇನ್ರಿ, ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇರೋದ್ರಿಂದ, ವ್ಯಾಟ್ ಡಿಡಕ್ಷನ್ ಇಲ್ಲದೇ ಇರೋದ್ರಿಂದ ಅಲ್ಟಿಮೇಟ್ಲಿ ಇನ್ನೊಂದು ನಮ್ಗೆ ಡಿಸ್ಅಡ್ವಾಂಟೇಜ್ ಐತಿ. ಅದು ಯಾವುದಂದ್ರೆ ಇನ್ಕ್ರೀಸ್ ಇನ್ ದಿ ಪ್ರೈಸ್, ಇನ್ಕ್ರೀಸ್ ಇನ್ ದಿ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇಷ್ಟೆಲ್ಲ ಇವೆಲ್ಲ ಮೇನ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್. ಇವುದ್ರ ಬಗ್ಗೆ ಸಂಬಂಧಪಟ್ಟಂತಹ ನಾನು ನೋಟ್ಸನ್ನ ನಿಮಗೆ ಟೈಪ್ ಮಾಡಿ ನೆಕ್ಸ್ಟ್ ನನ್ನ ಸೆಷನಲ್ಲಿ ಸಪ್ಲೈ ಮಾಡ್ತೀನಿ. ಗೊತ್ತಾಯ್ತಲ್ಲ? ಇಲ್ಲಿಗೆ ಡಿಸ್ಅಡ್ವಾಂಟೇಜ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆಯಿತು. ಇನ್ನು ನೆಕ್ಸ್ಟ್ ನಾವು ಕನ್ಸೆಪ್ಟ್ ಯಾವುದು ಡಿಸ್ಕಸ್ ಮಾಡೋದಂದ್ರೆ, ಇವೆಲ್ಲ ಅನಾನುಕೂಲತೆ ಇರೋದ್ರಿಂದ ನಮಗೆ ಏನು ಅವಶ್ಯಕತೆ ವಿ ನೀಡ್ ವಾಟ್? ವಿ ನೀಡ್ GST. ಇವೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ ಬದಲಿ ನಮ್ಗೆ ಏನು ಅವಶ್ಯಕತೆ ಬೀಳಾಕೈತೆ? GST ಅವಶ್ಯಕತೆ ಬೀಳಾಕೈತೆ. ಅಂದ್ರೆ ನೀಡ್ಸ್ ಆಫ್ ಇಂಟ್ರೊಡಕ್ಷನ್ ಆಫ್ ಆರ್ ನೀಡ್ಸ್ ಆಫ್ ಇಂಟ್ರೊಡಕ್ಷನ್ ಆಫ್ GST. GST ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರೆ ಏನು ಅವಶ್ಯಕತೆ ಇದೆ ಗೊತ್ತಿಲ್ಲ. ಅವುಗಳ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ಸೆಷನ್ದಲ್ಲಿ ಹೇಳ್ತೀನಿ. ನೀಡ್ಸ್ ಆಫ್ GST ಆದ ಕೂಡಲೇ ವಿ ವಿಲ್ ಡಿಸ್ಕಸ್ ಮೀನಿಂಗ್ ಆಫ್ GST, ಡೆಫಿನೇಷನ್ಸ್ ಆಫ್ GST, then features of GST, then types of GST. So this we will discuss in my next class. I hope you will all understood the points relating to the disadvantages of the indirect taxes. ಬಹಳ ಸಲ ಎಕ್ಸಾಮ್ದಾಗ ಇದನ್ನು ಕೇಳಿದಾರೆ, ಈ ರೀತಿ ಎಕ್ಸ್ಪ್ಲೈನ್ ಮಾಡಿರಿ. ನನ್ನ ನೋಟ್ಸ್ ನಿಮ್ಗೆ ನೆಕ್ಸ್ಟ್ ಸೆಷನ್ ಕಳಿಸ್ತೀನಿ. ಥ್ಯಾಂಕ್ ಯು.